ನಮಸ್ಕಾರ ಎಲ್ರಿಗೂ. ನಾನು ನವ್ಯ. ಜರ್ಮನಿಯಲ್ಲಿ ಹೌಸ್ ಬಿಲ್ಡಿಂಗ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? ಇಲ್ಲಿ 50ಕ್ಕೂ ಹೆಚ್ಚು ಕೋರ್ಸ್ಗಳಿವೆ. ಇವತ್ತು ನಾನು ಟಾಪ್ ಹೌಸ್ ಬಿಲ್ಡಿಂಗ್ ಪ್ರೋಗ್ರಾಮ್ಗಳನ್ನ ಕ್ಯಾಟಗರಿ ವೈಸ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಫಸ್ಟ್ ಒನ್ ಹೆಲ್ತ್ ಕೇರ್ ನರ್ಸಿಂಗ್ ಕೋರ್ಸ್ಗಳು. ನರ್ಸಿಂಗ್ ಕೋರ್ಸಲ್ಲಿ ಫ್ಲೇಗಾ ಫಾಕ್ಮಾನ್, ಫ್ಲೇಗಾ ಫಾಕ್ ಫ್ರೌ. ಇದರಲ್ಲಿ ಏನಪ್ಪ ಕೆಲಸ ಅಂದರೆ ನಾವು ಪೇಷಂಟ್ನ ನೋಡ್ಕೊಳ್ಳೋದು ಮತ್ತು ಜರ್ಮನಿಯಲ್ಲಿ ತುಂಬ ಡಿಮ್ಯಾಂಡ್ ಆಗಿರುವಂತಹ ಕೋರ್ಸ್ ಇವಾಗ. ನೆಕ್ಸ್ಟ್ ಡೆಂಟಲ್ ಅಸಿಸ್ಟೆಂಟ್ ಅಂದರೆ ಡೆಂಟಿಸ್ಟ್ಗೆ ನೀವು ಜಸ್ಟ್ ಸಹಾಯ ಮಾಡುವ ಕೆಲಸ ಆಗಿರುತ್ತೆ. ದೆನ್ ಫಾರ್ಮಸಿ ಅಸಿಸ್ಟೆಂಟ್ ಅಂದರೆ ಔಷಧಿಗಳನ್ನ ನೀವು ಮ್ಯಾನೇಜ್ ಮಾಡುವಂತಹ ಕೆಲಸ ಆಗಿರುತ್ತೆ. ದೆನ್ ಫಿಸಿಯೋಥೆರಪಿ ಅಸಿಸ್ಟೆಂಟ್, ಸೊ ಎಕ್ಸಸೈಸ್ ಥೆರಪಿಗೆ ನೀವು ಸಪೋರ್ಟ್ ಮಾಡುವಂತಹ ಕೆಲಸ ಆಗಿರುತ್ತೆ. ನೆಕ್ಸ್ಟ್ ಕೆಟಗರಿ ಬಂದುಬಿಟ್ಟು ಟೆಕ್ನಿಕಲ್ಲಿ ಯಾವುದೆಲ್ಲ ಬರುತ್ತೆ ಅಂದರೆ ಇಂಡಸ್ಟ್ರಿಯಲ್ ಮೆಕಟ್ರೋನಿಕ್. ಸೊ ಇಂಡಸ್ಟ್ರಿಯಲ್ ಮೆಕಟ್ರೋನಿಕಲ್ಲಿ ಏನು ಕೆಲಸ ಇರುತ್ತೆ ಅಂದರೆ ಮಷಿನ್ಸ್ ರಿಪೇರ್ ಅಥವಾ ಮೇಂಟೈನ್ ಮಾಡುವಂತಹ ಕೆಲಸ ಇರುತ್ತೆ. ಮೆಕಟ್ರೋನಿಕ್ ಟೆಕ್ನಿಷಿಯನ್ಸ್ ಅಂದರೆ ಮೆಕ್ಯಾನಿಕಲ್ ಅಥವಾ ಎಲೆಕ್ಟ್ರಿಕಲ್ ಕೆಲಸ ಇರುತ್ತೆ. ದೆನ್ ಎಲೆಕ್ಟ್ರಿಷಿಯನ್, ಸೊ ಎಲೆಕ್ಟ್ರಿಕಲ್ ಸಿಸ್ಟಮ್ ಇನ್ಸ್ಟಾಲ್ ಅಥವಾ ರಿಪೇರ್ ಮಾಡುವಂತಹ ಕೆಲಸ. ಆಟೋಮೋಟಿವ್ ಮೆಕಟ್ರೋನಿಕ್ಸ್ ಅಂದರೆ ಕಾರ್ ರಿಪೇರ್ ಮತ್ತು ಮೇಂಟೆನೆನ್ಸ್ ಮಾಡುವಂಥ ಕೆಲಸ ಆಗಿರುತ್ತೆ. ದೆನ್ ಮಷಿನ್ ಆಪರೇಟರ್, ಅದರಲ್ಲಿ ಮಷಿನ್ಸ್ ಆಪ್ರೇಟ್ ಮಾಡುವಂತಹ ಕೆಲಸ ಇರುತ್ತೆ. ದೆನ್ ಕ್ವಾಲಿಟಿ ಕಂಟ್ರೋಲ್ ಟೆಕ್ನಿಷಿಯನ್ಸ್, ಇದರಲ್ಲಿ ಪ್ರಾಡಕ್ಟ್ಸ್ನ ಕ್ವಾಲಿಟಿ ಚೆಕ್ ಮಾಡುವಂತಹ ಕೆಲಸ ಇರುತ್ತೆ. ದೆನ್ ನೆಕ್ಸ್ಟ್ ಕ್ಯಾಟಗರಿ ಬಂದುಬಿಟ್ಟು IT ಆ್ಯಂಡ್ ಆಫೀಸ್. ಸೊ IT ಆ್ಯಂಡ್ ಆಫೀಸಲ್ಲಿ ಯಾವ್ಯಾವ್ದೆಲ್ಲ ಬರುತ್ತೆ ಅಂದರೆ ಐ ಟಿ ಸ್ಪೆಷಲಿಸ್ಟಲ್ಲಿ ಅಂದರೆ ಏನು ಕೆಲಸ ಇರುತ್ತೆ ಅಂದರೆ ಸಾಫ್ಟ್ವೇರ್ ಅಥವಾ ಸಿಸ್ಟಮ್ ಮ್ಯಾನೇಜ್ ಮಾಡುವಂತಹ ಕೆಲಸ ಇರುತ್ತೆ. ದೆನ್ ಆಫೀಸ್ ಅಡ್ಮಿನಿಸ್ಟ್ರೇಟರ್, ಇದರಲ್ಲಿ ಆಫೀಸ್ ವರ್ಕ್ ಹ್ಯಾಂಡಲ್ ಮಾಡಬಹುದು. ಆ್ಯಂಡ್ ಬ್ಯಾಂಕ್ ಕ್ಲರ್ಕ್, ಸೊ ಬ್ಯಾಂಕ್ ಟ್ರಾನ್ಸಾಕ್ಷನ್ ಮ್ಯಾನೇಜ್ ಮಾಡುವಂತಹ ಕೆಲಸ. ಇನ್ಶೂರೆನ್ಸ್ ಸ್ಪೆಷಲಿಸ್ಟ್, ಸೊ ಇನ್ಶೂರೆನ್ಸ್ ಪಾಲಿಸೀಸ್ ಹ್ಯಾಂಡಲ್ ಮಾಡುವಂಥದ್ದು. ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಸಿಸ್ಟೆಂಟ್, ಸೊ ಕಂಪನಿ ಮ್ಯಾನೇಜ್ಮೆಂಟ್ ಸಪೋರ್ಟ್ ಮಾಡುವಂತಹ ಕೆಲಸ. ನೆಕ್ಸ್ಟ್ ಕ್ಯಾಟಗರಿ ಬಂದುಬಿಟ್ಟು ಹಾಸ್ಪಿಟಾಲಿಟಿ. ಸೊ ಹಾಸ್ಪಿಟಾಲಿಟಿಯಲ್ಲಿ ಏನೆಲ್ಲ ಬರುತ್ತೆ ಅಂದರೆ ಹೋಟೆಲ್ ಮ್ಯಾನೇಜ್ಮೆಂಟ್ ಬರುತ್ತೆ. ಸೊ ಹೋಟೆಲ್ ಮ್ಯಾನೇಜ್ಮೆಂಟಲ್ಲಿ ಏನು ಕೆಲಸ ನಿಮಗೆ ಹೋಟೆಲ್ ಆಪ್ರೇಷನ್ಸ್ ಮ್ಯಾನೇಜ್ ಮಾಡುವಂತಹದ್ದು. ಕುಕ್ ಅಥವಾ ಶೆಫ್, ಸೊ ಇದು ನಿಮಗೆ ಫುಡ್ ಪ್ರಿಪ್ರೇಷನ್ ಕೆಲಸ ಆಗಿರುತ್ತೆ. ರಿಟೈಲ್ ಸೇಲ್ಸ್ ಸ್ಪೆಷಲಿಸ್ಟ್, ಸೊ ಶಾಪ್ನಲ್ಲಿ ಸೇಲ್ಸ್ ಹ್ಯಾಂಡಲ್ ಮಾಡುವಂಥದ್ದು. ವೇರ್ ಹೌಸ್ ಲಾಜಿಸ್ಟಿಕ್ ಸ್ಪೆಷಲಿಸ್ಟ್ ಅಂದರೆ ಗೂಡ್ಸ್ ಸ್ಟೋರೇಜ್ ಅಥವಾ ಟ್ರಾನ್ಸ್ಪೋರ್ಟ್ ಮಾಡೋವಂತಹದ್ದು. ನೆಕ್ಸ್ಟ್ ಕ್ಯಾಟಗರಿ ಬಂದುಬಿಟ್ಟು ಸ್ಕಿಲ್ಡ್ ಜಾಬ್ಸ್. ಸೊ ಸ್ಕಿಲ್ಡ್ ಜಾಬ್ಸಲ್ಲಿ ಯಾವುದೆಲ್ಲ ಬರುತ್ತೆ ಅಂದರೆ ಕಾರ್ಪೆಂಟರ್ ಅಂದರೆ ವುಡ್ ವರ್ಕ್ ಎಲ್ಲ ಇರುತ್ತಲ್ವ ಅದು, ಮತ್ತು ಪ್ಲಂಬರ್ ಅಂದರೆ ವಾಟರ್ ಪೈಪ್ ಸಿಸ್ಟಮ್ ರಿಪೇರ್ ಆ ಕೆಲಸ. ದೆನ್ ಕನ್ಸ್ಟ್ರಕ್ಷನ್ ವರ್ಕರ್ ಅಂದರೆ ಬಿಲ್ಡಿಂಗ್ ವರ್ಕ್ ಕೆಲಸ. ಬೇಕರ್ ಅಂದರೆ ಬ್ರೆಡ್ ಅಥವಾ ಬೇಕ್ರಿ ಐಟಮ್ಸ್ ಕೆಲಸ ಇರುತ್ತೆ. ಬೂಟ್ಷರ್ ಅಂದರೆ ಮೀಟ್ ಪ್ರೊಸೆಸಿಂಗ್. ದೆನ್ ಹೇರ್ ಡ್ರೆಸ್ಸರ್ ಅಂದರೆ ಏರ್ ಕಟ್ಟಿಂಗ್ ಅಥವಾ ಸ್ಟೈಲಿಂಗ್ ಇರುತ್ತೆ. ನೆಕ್ಸ್ಟ್ ಕ್ಯಾಟಗರಿ ಬಂದುಬಿಟ್ಟು ಕ್ರಿಯೇಟಿವ್. ಸೊ ಕ್ರಿಯೇಟಿವಲ್ಲಿ ಯಾವೆಲ್ಲ ಕೋರ್ಸ್ ಬರುತ್ತೆ ಅಂದರೆ ಫ್ಯಾಷನ್ ಡಿಸೈನರ್ ಅಸಿಸ್ಟೆಂಟ್ ಅಂದರೆ ಫ್ಯಾಷನ್ ಡಿಸೈನ್ ಸಪೋರ್ಟ್ ಮಾಡುವಂತಹ ಕೆಲಸ. ಗ್ರಾಫಿಕ್ ಡಿಸೈನ್ ಅಸಿಸ್ಟೆಂಟ್ ಅಂದರೆ ಡಿಸೈನ್ ವರ್ಕ್. ಆ್ಯಂಡ್ ಮೀಡಿಯಾ ಡಿಸೈನರ್, ಡಿಜಿಟಲ್ ಮೀಡಿಯಾ ಕಂಟೆಂಟ್ ಬಗ್ಗೆ. ಆ್ಯಂಡ್ ಫೋಟೋಗ್ರಾಫರ್ ಲೈಕ್ ಫೋಟೋಗ್ರಫಿ ಕೆಲಸ. ಆ್ಯಂಡ್ ಫಿಲ್ಮ್ ಪ್ರೊಡಕ್ಷನ್ ಅಸಿಸ್ಟೆಂಟ್ ಅಂದರೆ ಶೂಟಿಂಗ್ ಸಪೋರ್ಟ್ ಕೆಲಸ. ನೆಕ್ಸ್ಟ್ ಕೆಟಗರಿ ಬಂದುಬಿಟ್ಟು ಅಗ್ರಿಕಲ್ಚರಲ್ಲಿ ಯಾವುದೆಲ್ಲ ಬರುತ್ತೆ ಅಂದರೆ ಅಗ್ರಿಕಲ್ಚರ್ ಸ್ಪೆಷಲಿಸ್ಟ್ ಅಂದರೆ ಫಾರ್ಮಿಂಗ್ ವರ್ಕ್ ಇರುತ್ತೆ. ಹಾರ್ಟಿಕಲ್ಚರ್ ಸ್ಪೆಷಲಿಸ್ಟ್ ಅಂದರೆ ಪ್ಲ್ಯಾಂಟ್ ಅಥವಾ ಗಾರ್ಡನಿಂಗ್ ಇರುತ್ತೆ. ಫ್ಲೋರಿಸ್ಟ್ ಅಂದರೆ ಫ್ಲವರ್ ಡಿಸೈನ್ಸ್ ಕೆಲಸ ಇರುತ್ತೆ. ನೆಕ್ಸ್ಟ್ ಕ್ಯಾಟಗರಿ ಬಂದುಬಿಟ್ಟು ಸೈನ್ಸ್. ಸೊ ಸೈನ್ಸಲ್ಲಿ ಯಾವುದೆಲ್ಲ ಬರುತ್ತೆ ಅಂದರೆ ಬಯಾಲಜಿ ಲ್ಯಾಬ್ ಟೆಕ್ನಿಷಿಯನ್ ಅಂದರೆ ಲ್ಯಾಬ್ ಟೆಸ್ಟ್ ಬಗ್ಗೆ ಇರುತ್ತೆ. ಕೆಮಿಕಲ್ ಲ್ಯಾಬೊರೇಟರಿ ಅಸಿಸ್ಟೆಂಟ್ ಲೈಕ್ ಕೆಮಿಕಲ್ ಎಕ್ಸ್ಪಿರಿಮೆಂಟ್ಸ್ ಬಗ್ಗೆ ಇರುತ್ತೆ. ಆ್ಯಂಡ್ ಫುಡ್ ಟೆಕ್ನಾಲಜಿ ಸ್ಪೆಷಲಿಸ್ಟ್ ಅಂದರೆ ಫುಡ್ ಪ್ರೊಡಕ್ಷನ್ಗಳ ಬಗ್ಗೆ ಕೆಲಸ ಇರುತ್ತೆ. ನೆಕ್ಸ್ಟ್ ಕ್ಯಾಟಗರಿ ಬಂದುಬಿಟ್ಟು ಇಂಡಸ್ಟ್ರಿಯಲ್ಲಿ ಏನೇನು ಬರುತ್ತೆ ಅಂದರೆ ಪ್ಯಾಕೇಜಿಂಗ್ ಟೆಕ್ನಾಲಜಿ ಸ್ಪೆಷಲಿಸ್ಟ್ ಅಂದರೆ ಪ್ಯಾಕಿಂಗ್ ಸಿಸ್ಟಮ್ಸ್ ಎಲ್ಲ ಇರುತ್ತೆ. ಆ್ಯಂಡ್ ಪ್ರಿಂಟಿಂಗ್ ಟೆಕ್ನಾಲಜಿ ಸ್ಪೆಷಲಿಸ್ಟ್ ಅಂದರೆ ಪ್ರಿಂಟಿಂಗ್ ಮಷಿನ್ಸ್ಗಳ ಬಗ್ಗೆ. ನೆಕ್ಸ್ಟ್ ಕ್ಯಾಟಗರಿ ಬಂದುಬಿಟ್ಟು ಲಾಜಿಸ್ಟಿಕ್ಸ್ ಆ್ಯಂಡ್ ಟ್ರಾವೆಲ್. ಸೊ ಇದರಲ್ಲಿ ಯಾವೆಲ್ಲ ಕೋರ್ಸ್ಗಳು ಬರುತ್ತೆ ಅಂದರೆ ಏರ್ಲೈನ್ ಸರ್ವಿಸ್ ಏಜೆಂಟ್ ಲೈಕ್ ಏರ್ಪೋರ್ಟ್ ಸರ್ವಿಸಸ್ ಇರುತ್ತೆ. ಶಿಪ್ಪಿಂಗ್ ಆ್ಯಂಡ್ ಲಾಜಿಸ್ಟಿಕ್ ಕ್ಲರ್ಕ್ ಅಂದರೆ ಟ್ರಾನ್ಸ್ಪೋರ್ಟ್ ಮ್ಯಾನೇಜ್ಮೆಂಟ್ ಕೆಲಸ ಇರುತ್ತೆ. ಸಪ್ಲೈ ಚೈನ್ ಅಸಿಸ್ಟೆಂಟ್ ಅಂದರೆ ಪ್ರಾಡಕ್ಟ್ ಫ್ಲೋ ಮ್ಯಾನೇಜ್ಮೆಂಟ್ ಇರುತ್ತೆ. ನೆಕ್ಸ್ಟ್ ಕ್ಯಾಟಗರಿ ಬಂದುಬಿಟ್ಟು ಟ್ರಾವೆಲ್ ಆ್ಯಂಡ್ ಈವೆಂಟಲ್ಲಿ ಏನೆಲ್ಲ ಬರುತ್ತೆ ಅಂದರೆ ಟ್ರಾವೆಲ್ ಏಜೆಂಟ್. ಸೊ ಇದರಲ್ಲಿ ಟ್ರಿಪ್ ಪ್ಲಾನಿಂಗ್ ಇರುತ್ತೆ. ಈವೆಂಟ್ ಮ್ಯಾನೇಜರ್ ಅಸಿಸ್ಟೆಂಟ್ ಲೈಕ್ ಈವೆಂಟ್ ಆರ್ಗನೈಸೇಷನ್ ಇರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಸೆಕ್ಯೂರಿಟಿ. ಸೊ ಸೆಕ್ಯೂರಿಟಿ ಕ್ಯಾಟಗರಿಯಲ್ಲಿ ಏನೆಲ್ಲ ಬರುತ್ತೆ ಅಂದರೆ ಸೆಕ್ಯೂರಿಟಿ ಆಫೀಸರ್ ಅಂದರೆ ಸೇಫ್ಟಿ ಮತ್ತು ಪ್ರೊಟೆಕ್ಷನ್ ಕೆಲಸ ಇರುತ್ತೆ. ಫೈರ್ ಫೈಟರ್ ಟ್ರೈನಿಂಗ್ ಲೈಕ್ ಎಮರ್ಜೆನ್ಸಿ ಸರ್ವಿಸಸ್ ಕೆಲಸಗಳ ಬಗ್ಗೆ ಟ್ರೈನ್ ಮಾಡ್ತಾರೆ. ನೆಕ್ಸ್ಟ್ ಕ್ಯಾಟಗರಿ ಬಂದುಬಿಟ್ಟು ಎನರ್ಜಿ ಲೈಕ್ ಅಂದರೆ ಫ್ಯೂಚರ್ ಜಾಬ್ಸ್. ಸೊ ಎನ್ವಿರಾನ್ಮೆಂಟಲ್ ಟೆಕ್ನಿಷಿಯನ್ ಇದೆ. ಸೊ ಅದರಲ್ಲಿ ನೀವು ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಬಗ್ಗೆ ಓದ್ತೀರಾ. ಆ್ಯಂಡ್ ರಿನ್ಯೂವೇಬಲ್ ಎನರ್ಜಿ ಟೆಕ್ನಿಷಿಯನ್ ಅಂದರೆ ಗ್ರೀನ್ ಎನರ್ಜಿ ಸಿಸ್ಟಮ್ ಬಗ್ಗೆ ಕಲಿತೀರಾ. ದೆನ್ ಸೋಲಾರ್ ಟೆಕ್ನಿಷಿಯನ್ ಅಂದರೆ ಸೋಲಾರ್ ಪ್ಯಾನಲ್ ವರ್ಕ್ ಬಗ್ಗೆ. ಆ್ಯಂಡ್ ವಿಂಡ್ ಟರ್ಬೈನ್ ಟೆಕ್ನಿಷಿಯನ್ ಅಂದರೆ ವಿಂಡ್ ಎನರ್ಜಿ ಸಿಸ್ಟಮ್ ಬಗ್ಗೆ ಇರುತ್ತೆ ಕೆಲಸ. ನೆಕ್ಸ್ಟ್ ಬಂದುಬಿಟ್ಟು ಲಾಸ್ಟ್ ಅಡ್ಮಿನಿಸ್ಟ್ರೇಷನ್. ಸೊ ಇದರಲ್ಲಿ ಕಸ್ಟಮ್ಸ್ ಸ್ಪೆಷಲಿಸ್ಟ್ ಇರುತ್ತೆ ಅಂದರೆ ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ರೂಲ್ಸ್ ಹ್ಯಾಂಡಲ್ಗಳಿರುತ್ತೆ. ಸೊ ಇಷ್ಟೆಲ್ಲ
ಕೋರ್ಸ್ಗಳಿಗೆ ನೀವು ಏನು ಎಲಿಜಿಬಿಲಿಟಿ ಬೇಕು ಅಂದರೆ 18ರಿಂದ 25 ವರ್ಷ ಆಗಿರಬೇಕು. ಮೇಯ್ನಾಗಿ ಕಡ್ಡಾಯವಾಗಿ ಜರ್ಮನ್ ಲ್ಯಾಂಗ್ವೇಜ್ ಇರಬೇಕು. B1 ಅಥವಾ B2 ಕಡ್ಡಾಯ. ಆ್ಯಂಡ್ ಇನ್ನೂ ಕೆಟಗರಿ ಅಂದರೆ ಒಂದೊಂದು ಕೋರ್ಸ್ಗೂ ಒಂದೊಂದು ಥರ ಎಲಿಜಿಬಿಲಿಟಿ ಇದೆ. ನಿಮಗೆ ಯಾವ ಕೋರ್ಸ್ ಇಷ್ಟ ಆಗುತ್ತೆ ಅದ್ರ ಮೇಲೆ ನಿಮಗೆ ಏನು ಎಲಿಜಿಬಿಲಿಟಿ ಅನ್ನೋದು ನೋಡಬೇಕಾಗುತ್ತೆ. ಸೊ ಮೇಯ್ನಾಗಿ ಏಜ್ ಲಿಮಿಟೆಡ್ ಇಂಪಾರ್ಟೆಂಟ್ ಆ್ಯಂಡ್ ಜರ್ಮನ್ ಲ್ಯಾಂಗ್ವೇಜ್ ಇಂಪಾರ್ಟೆಂಟ್. ಸೊ B1 ಆ್ಯಂಡ್ B2 ಈಸ್ ಇಂಪಾರ್ಟೆಂಟ್ ಆ್ಯಂಡ್ ಏಜ್ ಈಸ್ 18 to 25. ಸೊ ನಿಮಗೆ ಯಾವ ಕೋರ್ಸ್ ಇಷ್ಟ ಆಯಿತು ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ಟಾಟಾ, ಬಾಯ್ ಬಾಯ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.